ಫಸ್ಟ್ಲಿ ಎಲ್ರಿಗೂ ನಮಸ್ಕಾರ. ನಾನು ಐ ಆಮ್ ಫ್ರಮ್ ಬ್ಯಾಂಗ್ಳೂರ್. ಸ್ಕೂಲಿಂದ ಇಂಜಿನಿಯರಿಂಗ್ ಡಿಗ್ರಿ ತನಕ ಇಲ್ಲೇ ಓದಿದ್ದು. ಐ ಆಮ್ ಜಸ್ಟ್ 25 years old. ಸೊ ಐ ಥಿಂಕ್ ನೀವೆಲ್ಲರೂ ನನ್ನ ಜೊತೆ ಯು ಮೈಟ್ ಬಿ ಏಬಲ್ ಟು ರಿಲೇಟ್ ಬೆಟರ್. ನಾನು 2016 ಇಂಜಿನಿಯರಿಂಗ್ ಮುಗಿಸಿದ್ದು BMS ಕಾಲೇಜ್ ಬಸವನಗುಡಿಯಲ್ಲಿ. ಅದಾಗಿದ ನಂತರ ಐ ಸ್ಟಾರ್ಟೆಡ್ ಮೈ ಪ್ರಿಪ್ರೇಷನ್ಸ್. 1 ವರ್ಷ ಕೆಲ್ಸಕ್ಕೆ ಹೋಗಿದ್ದೆ. ಕೆಲ್ಸಕ್ಕೆ ಯಾಕೆ ಹೋಗಿದೆ ಅಂದರೆ ಯು ಶುಡ್ ನೆವರ್ ರಿಗ್ರೆಟ್ ವೆನ್ ಯು ಕಮ್ ಹಿಯರ್. ನಾನು ಪ್ರಾಬಬಲಿ ನಾನು ಕೆಲ್ಸಕ್ಕೆ ಹೋಗಿದ್ರೆ ಇನ್ನೂ ಚೆನ್ನಾಗಿ ದುಡಿತಿದ್ನೋ, ಇಲ್ಲಿ ಬಂದು ಸುಮ್ಮನೆ ಓದ್ತಾ ಕೂತಿದ್ದೀನಿ ಹಂಗೆ ಅನಿಸ್ಬಾರ್ದು. ಅದಕ್ಕೋಸ್ಕರ ಸಿನ್ಸ್ ಯು ಶುಡಂಟ್ ಹ್ಯಾವ್ ರಿಗ್ರೆಟ್ಸ್, ಇಟ್ಸ್ ಇಂಪಾರ್ಟೆಂಟ್ ದಟ್ ಯು ಎಕ್ಸ್ಪೀರಿಯನ್ಸ್ ಆ ಕೆಲಸ ಕೂಡ ಹೆಂಗಿದೆ ಅಂತ. ಸೊ ನಾನು ಮೈಕ್ರೋಸಾಫ್ಟಲ್ಲಿ 1 ವರ್ಷ ಕೆಲಸ ಮಾಡಿದ್ದೆ. ಅದೇ ವರ್ಷ ನಾನು ಪ್ರಿಲಿಮ್ಸ್ ಕೊಟ್ಟಿದ್ದೆ. ದಟ್ ವಾಸ್ 2017 ಪ್ರಿಲಿಮ್ಸ್ ಕೊಟ್ಟಿದ್ದೆ. ಪ್ರಿಲಿಮ್ಸ್ ಆಗಿತ್ತು, ಬಟ್ ಮೇನ್ಸ್ ಆಗಿರಲಿಲ್ಲ. ಸೊ ಮೇನ್ಸ್ ಆಗಿಲ್ಲ ಅಂತ ಗೊತ್ತಾಗಿದ ಮೇಲೆ ಐ ಕ್ವಿಟ್ ಮೈ ಜಾಬ್. ಆಫ್ಟರ್ ದ್ಯಾಟ್ ಐ ಎಂಟರ್ಡ್ ಇನ್ ಟು UPSC ಪ್ರಿಪ್ರೇಷನ್ಸ್. ಸೀರಿಯಸ್ ಆಗಿ 1 ವರ್ಷ ಓದಬೇಕು ಅಂತ. ನಾನು ಎಲ್ಲೂ ಕೋಚಿಂಗ್ ತೊಗೊಂಡಿಲ್ಲ. ಸೊ ನಾನು ಹೇಳೋದಷ್ಟು ನೀವು ನಿಮ್ಗೇನು ಇಂಪಾರ್ಟೆಂಟ್ ಅನಿಸುತ್ತೋ ಅಥವಾ ಯೂಸ್ಫುಲ್ ಅನಿಸುತ್ತೋ ಅಷ್ಟನ್ನು ತೊಗೊಳ್ಳಿ. ನನ್ನಿಂದ ಇಫ್ ಯು ಫೀಲ್ ದ್ಯಾಟ್ ಎನಿ ಇನ್ಪುಟ್ ವಿಚ್ ಐ ಗಿವ್ ಈಸ್ ಹೆಲ್ಪ್ಫುಲ್ ಇನ್ ಎನಿ ವೇ, I would really consider myself blessed. So I would just tell you how my journey was. Illi nanu firstly the women here, I know at this point of time it's a turning point for all of us. ನಿಮಗೆಲ್ಲ ಮನೆಯಲ್ಲಿ ಸ್ವಲ್ಪ ಪ್ರೆಷರ್ ಇರ್ಬೋದು, ಮದುವೆ ಆಗಬೇಕು ಅನ್ನೋದು ನನಗೂ ಇತ್ತು. ಅದಕ್ಕೋಸ್ಕರ ನಿಮ್ಗೆ ಹೇಳ್ತಿದ್ದೀನಿ. ಸೊ ವೆನ್ ಯು ಹ್ಯಾವ್ ಅ ಡ್ರೀಮ್, ವೆನ್ ಯು ಆರ್ ಅಚೀವಿಂಗ್ ಇಟ್, ಪ್ರಿಲಿಮ್ಸ್ ಆಗಿದ ನಂತರ ಮೇನ್ಸ್ ಆಗಿದ ನಂತರ ನಿಮ್ಮ ಅಪ್ಪ ಅಮ್ಮ ಕೂಡ ಕನ್ವಿನ್ಸ್ ಆಗ್ತಾರೆ. So don't worry about it and don't bend to any pressures, because if you let it go now, you're never going to achieve it. Okay? So prelims, mains and interview. Firstly, since ee varsha IFOS Indian Forest Service examination alli I've got 50th rank, and thankfully I'm the only one from the state, but I really wish I had more colleagues this year too. Firstly ನಾನು ಏನು ಹೇಳಬೇಕು ಅಂದ್ಕೊಂಡಿದ್ದೀನಿ ಅಂದರೆ ಫಾರೆಸ್ಟ್ ಸರ್ವಿಸ್ ಬಗ್ಗೆ ನಂಗೆ ತುಂಬ ಕಾಲ್ಸ್ ಬಂತು ಸರ್ವಿಸ್ ಕ್ಲಿಯರ್ ಆಗಿದ ಮೇಲೆ ಡಿಫ್ರೆಂಟ್ ಮೀಡಿಯಾದವ್ರದಿಂದ. ಏನಂದರೆ ನಮ್ಮ ರಾಜ್ಯದಲ್ಲಿ IFOS ಬಗ್ಗೆ ಅಷ್ಟು ಅವೇರ್ನೆಸ್ ಇಲ್ಲ. ಸೊ ಅದರಿಂದ ತುಂಬ ಜನ ಬರೀತಿಲ್ಲ ಎಕ್ಸಾಮ್ನ. ಪ್ರತಿ ವರ್ಷ ಇನ್ಸೈಡರ್ ಸೀಟ್ಸ್ UPSC ಇಂದ ಅಲೋಕೇಟ್ ಆಗಿರೋದು ಕರ್ನಾಟಕ ಸ್ಟೇಟಿಗೆ ವೇಸ್ಟ್ ಆಗ್ತಿದೆ. ಇಟ್ಸ್ ಗೋಯಿಂಗ್ ಟು ಔಟ್ಸೈಡರ್ಸ್. ಸೊ ಆ ಅವೇರ್ನೆಸ್ನ ಬಿಲ್ಡ್ ಮಾಡಬೇಕು ಅನ್ನೋದು ನನ್ನ ಒಂದು ಮೈ ವಿಶ್. ಸೊ ಫಸ್ಟ್ಲಿ IFOS ಇಸ್ ಆಲ್ಸೋ, ನೀವು ಪ್ರಿಲಿಮ್ಸ್ ಫಾರ್ಮ್ ಫಿಲ್ ಮಾಡಬೇಕಾದ್ರೆ UPSC ಜೊತೆಗೆ IFOS ಕೂಡ ಟಿಕ್ ಮಾಡಿ. ಬಟ್ ಅದರದ್ದು ಆಪ್ಷನಲ್ಸ್ ಡಿಫ್ರೆಂಟ್ ಇರುತ್ತೆ. ಸಿವಿಲ್ ಸರ್ವಿಸಸ್ದೇ ಆಪ್ಷನಲ್ಸ್ ಇರಲ್ಲ. ಸೊ 2 ಹೊಸ ಆಪ್ಷನಲ್ಸ್ ಸೆಲೆಕ್ಟ್ ಮಾಡಬೇಕು ನೀವು. ಜನರಲ್ ಸ್ಟಡೀಸ್ ಪೇಪರ್ಸ್ ಇರೋದಿಲ್ಲ. ಬಟ್ ಅದಾಗಿದ ಮೇಲೆ ನಿಮ್ಮ ಮೇನ್ಸ್ ಆಗಿದ ಮೇಲೆ 2 monthsಲ್ಲಿ ಫಾರೆಸ್ಟ್ ಸರ್ವಿಸ್ ಎಕ್ಸಾಮ್ ಬರುತ್ತೆ. ಬಟ್ ಇದ್ರದ್ದು ರಿಸಲ್ಟ್ಸ್ ಬೇಗನೆ ಬರುತ್ತೆ ಸಿವಿಲ್ ಸರ್ವಿಸಸ್ಗಿಂತ. ಸೊ ಪ್ರಿಲಿಮ್ಸ್ 2ಕ್ಕೂ ಒಂದೇ. ನೀವು ಪ್ರಿಲಿಮ್ಸಲ್ಲಿ ಜನರಲಿ ಕಟ್ ಆಫ್ ಈಗ ಸಪೋಸ್ 115 ಇದ್ದರೆ ಒಂದು 10 ಅಥವಾ 15 ಮಾರ್ಕ್ಸ್ ಜಾಸ್ತಿ ಇರುತ್ತೆ ಫಾರೆಸ್ಟ್ ಸರ್ವಿಸ್ಗೆ, ಬಿಕಾಸ್ ದ ವೇಕೆನ್ಸೀಸ್ ಆರ್ ಲೆಸ್. ಸೊ ಅದಕ್ಕೋಸ್ಕರ ಮಾರ್ಕ್ಸ್ ಜಾಸ್ತಿ ಇರುತ್ತೆ ಕಟ್ ಆಫ್. ಬಟ್ ನೀವು ಕ್ಲಿಯರ್ ಮಾಡಿದರೆ ಇಟ್ಸ್ ಅ ವೆರಿ ಗುಡ್ ಅಡ್ವಾಂಟೇಜ್, ಬಿಕಾಸ್ ಇಂಡಿಯಾದಲ್ಲಿ 3 ಆಲ್ ಇಂಡಿಯಾ ಸರ್ವಿಸಸ್ ಇರೋದು. ಒಂದು IPS, IAS ಆ್ಯಂಡ್ IFS. So if you clear IFS, you don't have to bank on any other central services which are equally good. But this is an all India service and it is a very good opportunity. So miss ಮಾಡ್ಕೋಬೇಡಿ. ಈ ವರ್ಷ ಪ್ರಿಲಿಮ್ಸ್ ನೀವು ಫಿಲ್ ಮಾಡ್ತಾನೆ, ಪ್ಲೀಸ್ ಗಿವ್ IFS also. It's a very good service. Okay? Then ಪ್ರಿಲಿಮ್ಸ್ ನಾನು ಲಾಸ್ಟ್ ಇಯರ್ ನನ್ನ ಜರ್ನಿ ಹೇಳ್ತೀನಿ. ಆ್ಯಂಡ್ ಎಸ್ಪೆಷಲಿ ಐ ಹರ್ಡ್ ಸರ್ ನೀವು 9 years ಬರೆದಿದ್ರಿ ಅಂತ. ನೀವು ಅಷ್ಟು ಖುಷಿಯಿಂದ ನೀವು ಹೇಳಿದ್ರಲ್ಲ, ಬಹಳ ಹೆಮ್ಮೆಯಿಂದ. ಎಷ್ಟೊಂದು ಜನ ಎದುರ್ಕೊತಾರೆ ಅವ್ರ ನಂಬರ್ ಆಫ್ ಅಟೆಂಪ್ಟ್ಸ್ ಹೇಳೋಕ್ಕೆ. ಬಟ್ ನೀವು ಹೇಳಿದ್ದು ಐ ಶುಡ್ ರಿಯಲಿ ಅಪ್ರಿಷಿಯೇಟ್ ಯು, ಬಿಕಾಸ್ ದಿಸ್ ಸರ್ವಿಸ್ ನೀಡ್ಸ್ ಕಾನ್ಸ್ಟೆಂಟ್ ಮೋಟಿವೇಶನ್. ನಾನು ಡೈಲಿ ಓದಿಲ್ಲ. ನಾನು ಇಲ್ಲೇ ರೀಡಿಂಗ್ ರೂಮಲ್ಲೇ ಓದ್ತಿದ್ದೆ ನನ್ನ ಕೆಲಸ ಬಿಟ್ಟಿದ ನಂತರ. ನಾನು ಡೈಲಿ ಓದಿಲ್ಲ, 8-9 hours ಓದಿಲ್ಲ, 10 to 5 ಅಷ್ಟೇ ಓದಿದ್ದು. ಆಮೇಲೆ ವಾಪಸ್ ಮನೆಗೆ ಹೋಗಿ ನ್ಯೂಸ್ ಪೇಪರ್ಸ್ ಓದ್ತಿದ್ದೆ ಅಷ್ಟೇ.
ಸೊ ಯು ಡೋಂಟ್ ಹ್ಯಾವ್ ಟು ಸ್ಲಾಗ್ ಡೈಲಿ ನಾನು ಇಷ್ಟೊತ್ತು ಓದಬೇಕು, ಮೂವೀಸ್ ನೋಡಬಾರ್ದು, ಹಂಗಲ್ಲ ಏನಿಲ್ಲ. ನನ್ನ ಪ್ರಿಲಿಮ್ಸ್ ಮಾಕ್ ಟೆಸ್ಟ್ ನಾನು ಚೆನ್ನಾಗಿ ಸ್ಕೋರ್ ಬಂದಿದ್ರೆ ಮೂವಿಗೆ ಹೋಗ್ತಿದೆ. ಸೊ ನೀವು ಖುಷಿಯಿಂದ ಓದಬೇಕು. ಈಗ ಪ್ರಿಲಿಮ್ಸ್ ಕ್ಲಿಯರ್ ಆಗಿದೆ ಅಂದರೆ ನೀವು ಯು ಶುಡ್ ಮೋಟಿವೇಟ್ ಯುವರ್ ಸೆಲ್ಫ್. ಲೈಕ್ ಫಾರ್ ಎಕ್ಸಾಂಪಲ್, ನನಗೆ ಮೇನ್ಸ್ ಆದಮೇಲೆ ಐ ವಾಂಟೆಡ್ ಅನ್ ಐಪ್ಯಾಡ್. ಸೊ ಐ ಟೋಲ್ಡ್ ಓಕೆ ನನ್ನ ಮೇನ್ಸ್ ಕ್ಲಿಯರ್ ಆದರೆ ಐ ಆಮ್ ಗೋಟ್ ಬೈ ಅನ್ ಐಪ್ಯಾಡ್ ಫಾರ್ ಮೈ ಸೆಲ್ಫ್. ಮುಗೀತು. ಯು ಶುಡ್ ಕಾನ್ಸ್ಟೆಂಟ್ಲಿ ಕೀಪ್ ಮೋಟಿವೇಟಿಂಗ್ ಯುವರ್ ಸೆಲ್ಫ್. ಆ್ಯಂಡ್ ವೆಂಕಟ್ ಸರ್ ಹೇಳ್ದಂಗೆ ಸ್ಟೇ ಅವೇ ಫ್ರಮ್ ಆಲ್ ನೆಗೆಟಿವ್ ಥಾಟ್ಸ್. ಆ್ಯಂಡ್ ತುಂಬ ಜನ ಈ ಫೀಲ್ಡಲ್ಲಿ ಇರ್ತಾರೆ ಹೂ ಆರ್ ಜಸ್ಟ್ ಗೋಯಿಂಗ್ ಟು ಪುಲ್ ಯು ಡೌನ್. ಆಗಲ್ಲ, ಏನಕ್ಕೆ ಇದು, ಇಷ್ಟು ಒಂದು ಅಟೆಂಪ್ಟ್ ಆಗಿದ್ಮೇಲೆ ಸಾಕು ಅನ್ನೋರು. ಸೊ ಸ್ಟೇ ಅವೇ ಫ್ರಮ್ ದೆಮ್. ಆ್ಯಂಡ್ ದೇರ್ ಇಸ್ ಒನ್ ಬುಕ್ ಕಾಲ್ಡ್ ದ ಸೀಕ್ರೆಟ್. ಐ ಡೋಂಟ್ ಹ್ಯಾವ್ ಎನಿ ಆಫ್ ಯು ರೆಡ್ ಅಬೌಟ್ ಇಟ್? ದ ಸೀಕ್ರೆಟ್ ಅಂತ ದೇರ್ ಇಸ್ ಅ ಬುಕ್. ನೋ? Okay, there's a movie also on it, 1 hour movie. Just what sir was telling, how subconscious mind works with your conscious mind, it is on that. ನೀವು ಏನು ಅಂದ್ಕೊತೀರೋ ಅದು ನಿಜ ಆಗುತ್ತೆ. ನನಗಾಗಿದೆ, ನಾನೇನು ಸ್ಪೆಷಲ್ ಅಲ್ಲ, ಏನು ಹೊಸತನ ಮಾಡಿಲ್ಲ. ನನಗಾಗಿದ್ರೆ ನಿಮಗೂ ಖಂಡಿತ ಆಗುತ್ತೆ. ಆ್ಯಂಡ್ ಈ ವರ್ಷ ನಂದು ಮೊನ್ನೆ February 15th ಅಂತ ನಾನು IAS ಇಂಟರ್ವ್ಯೂ ಕೊಟ್ಟಿದ್ದೀನಿ. ಸೊ ಐ ಆಮ್ ವೇಟಿಂಗ್ ಫಾರ್ ದೋಸ್ ರಿಸಲ್ಟ್ಸ್. ಸೊ ಏಪ್ರಿಲಲ್ಲಿ ಬರ್ಬೋದು. ಸೊ ದ್ಯಾಟ್ ಈಸ್ ಅನದರ್ ಥಿಂಗ್. ಆ್ಯಂಡ್ ಅಪಾರ್ಟ್ ಫ್ರಮ್ ದಿಸ್ ಸ್ಪೆಸಿಫಿಕ್ ಆಗಿ ಪ್ರಿಲಿಮ್ಸಿಗೆ ಏನು ಮಾಡಬೇಕು, ಮೇನ್ಸಿಗೆ ಏನು ಮಾಡಬೇಕು ಅಂತಿದ್ರೆ ಯು ಕ್ಯಾನ್ ಅಪ್ರೋಚ್ ಮೀ ಆಫ್ಟರ್ ದಿಸ್ ಸೆಷನ್. ಐ ವುಡ್ ಬಿ ಹಿಯರ್. ಸೊ ಐ ಆಮ್ ಜಸ್ಟ್ ಲೈಕ್ ಯು. ಇಫ್ ಐ ಕ್ಯಾನ್ ಡೂ ಇಟ್, ಐ ಆಮ್ ಸೋ ಸರ್ಟನ್ ದಟ್ ಆಲ್ ಆಫ್ ಯು ಕ್ಯಾನ್ ಡೂ ಇಟ್. ನೀವೆಲ್ಲರೂ ಟಾಪರ್ಸೇ, ಏನು ಹೆದ್ರುಕೊಂಬೇಡಿ. ಯಾರು ಏನು ಹೇಳಿದ್ರು just don't give a damn to it. And I'm seeing a lot of college students as well as school ಅವರೆಲ್ಲ. ಸೊ ನಾವೆಲ್ಲ ಇವಾಗ NCERT ಇದೆಲ್ಲ ಓದಿ ಪ್ರಿಲಿಮ್ಸ್ ಕ್ಲಿಯರ್ ಮಾಡಬೇಕಂತ ಅಂದ್ಕೊಂಡಿದ್ದೀವಿ. ನಿಮಗೆಲ್ಲ ಅದು ಆಪರ್ಚುನಿಟಿ. ಇವಾಗಲಿಂದನೇ ನೀಟಾಗಿ ಓದಿ. ನೀವು ಪಾಲಿಟಿ, ಹಿಸ್ಟ್ರಿ, ಜಾಗ್ರಫಿ ಏನೇ ಓದ್ತಿದ್ರೆ ಇವಾಗಲಿಂದನೇ ನೀಟಾಗಿ ಓದಿ. ಆ್ಯಂಡ್ ಆ ಗೈಡೆನ್ಸ್ ಅಷ್ಟೇ ಬೇಕು. ನೀವು ಸಿವಿಲ್ ಸರ್ವಿಸಸ್ ಮಾಡ್ತಿದ್ದೀನಿ ಅಂತ ಹೇಳಿದರೆ ಡೆಲ್ಲಿಗೆ ಹೋಗೋ ಅವಶ್ಯಕತೆ ಇಲ್ಲ. ನಾನು ಡೆಲ್ಲಿಗೆ ಹೋಗಿಲ್ಲ, ಇಂಟರ್ವ್ಯೂಸ್ ಕೂಡ ಡೆಲ್ಲಿಗೆ ಹೋಗಿಲ್ಲ. ಬೆಂಗಳೂರಲ್ಲೇ ಸಾಕಾದಷ್ಟು ಇನ್ಸ್ಟಿಟ್ಯೂಟ್ಸ್ ಇದ್ದಾವೆ. ಸೊ ಯು ಕ್ಯಾನ್ ಯೂಸ್ ಆಲ್ ದ ಫೆಸಿಲಿಟೀಸ್ ಹಿಯರ್ ಆ್ಯಂಡ್ ಡೂ ಇಟ್ ಆಲ್ ದ ಬೆಸ್ಟ್. ಆ್ಯಂಡ್ ಆಫ್ಟರ್ ದಿಸ್ ಐ ವಿಲ್ ಲೆಟ್ ಯು ನೋ ಪ್ರಿಲಿಮ್ಸಿಗೆ ಏನು ಮಾಡೋದು ಮೀನ್ಸ್. ಥ್ಯಾಂಕ್ ಯು.